ಅಂದರೆ ಅದಕ್ಕಾಗಿ ತಕ್ಷಣ ಮುಖ್ಯಮಂತ್ರಿ ಇವತ್ತು ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ, ಮಾಧ್ಯಮದಲ್ಲಿ ಚರ್ಚೆ ಆಗ್ತಾಯಿದೆ. ಈಗ ಮುಖ್ಯಮಂತ್ರಿ ಬಂದು ಇಲ್ಲಿ ಕೇಳಿಕೊಂಡು ಸಾಂತ್ವನ ಹೇಳಿ ಆ ಪೇರೆಂಟ್ಸ್ ಕೂಡ ಮಾತಾಡಿದರೆ ಒಂದು ವಾತಾವರಣ ಬದಲಾಕಿತ್ತು. ಅದಕ್ಕೆ ತಯಾರಿಲ್ಲ ಅಂತಂದರೆ ನಿಮ್ಮದು ಏನು ತುಷ್ಟೀಕರಣ ನೀತಿ ಇದೆಯಲ್ಲ, ಇದಕ್ಕೆ ಜೋತ್ ಬಿದ್ದೀರಿ ನೀವು. ಇದು ಭಾಳ ದಿವಸ ನಡೆಯೋದಿಲ್ಲ. ಈಗಾಗಲೇ ಸಮಾಜ ಎಚ್ಚರಾಗಿದೆ, ಇದರಿಂದ ಕಾನ್ಸಿಕ್ವೆನ್ಸು ನೀವು ಅನುಭವಿಸ್ತೀರಿ. ಅದಕ್ಕಾಗಿ ಇವತ್ತು ನಾನು ರಾಜ್ಯದ ಮುಖ್ಯಮಂತ್ರಿಗೆ ಮತ್ತು ಉಪಮುಖ್ಯಮಂತ್ರಿಗೆ ಹೇಳ್ತಾ ಇದ್ದೇನೆ, ಇವತ್ತು ಇದರ ಬಗ್ಗೆ ಕಠಿಣವಾದಂಥ ಕ್ರಮ ಕೈಗೊಳ್ಳಬೇಕು, ಇನ್ವೆಸ್ಟಿಗೇಷನ್ ತೀವ್ರಗತಿ ಆಗಬೇಕು ಅನ್ನೋಂಥ ಒತ್ತಾಯವನ್ನು ನಾನು ಮಾಡ್ತೇನೆ. ನೋಡಿ, ಇಂಥ ಘಟನೆ ನಡೆದ ಈಗ ಇಲೆಕ್ಷನ್ ಐತಿ, ನೀವು ಹಂಗೆ ಅನ್ಬೋದು, ಅದು ಪ್ರಶ್ನೆ ಇಲ್ಲ. ಈಗ ಜನರಲ್ಲಿ ಒಂದು ಅವೇರ್ನೆಸ್ ಬಂದು ನಾನು ಮುನ್ನೋಳಿಗೆ ಹೋಗಿದ್ದೆ. ಮುನ್ನೋಳಿಗೆ ಹೋದಾಗ ಅಲ್ಲಿ BJP ಅವರು ಮತ್ತೊಂದು ಪ್ರಶ್ನೆ ಇಲ್ಲ, ಎಲ್ಲ ಪಾರ್ಟಿಯವರು ಅಲ್ಲಿ ಕೂಡಿ ಇಡೀ ಮುನ್ನೋಳಿ, ಯಾಕಂದ್ರೆ ಆ ಮರ್ಡರ್ ಮಾಡಿದವ ಆ ಊರಿನವ ಮುನ್ನೋಳಿವ, ನಮ್ಮ ಮುನ್ನೋಳಿಗೆ ಕೆಟ್ಟ ಹೆಸರು ಬಂದದೆ ಅನ್ನುವಂಥ ಒಂದು ಬೀಜದಿಂದ 3 ದಿವಸ ಅವರು ಶೋಕಾಚರಣೆ ಮಾಡ್ತಾ ಇದ್ದಾರೆ. ಇಡೀ ಊರೇ ಶೋಕಾಚರಣೆ ಮಾಡಿ ಅಂಗಡಿ ಮುಗ್ಗಡ್ಡು ವ್ಯಾಪಾರ ಎಲ್ಲವೂ ಬಂದಿತ್ತು. 3 ದಿವಸ, ಈಗ ನಿನ್ನೆ ಫುಲ್ ಬಂದಿತ್ತು, ಇವತ್ತು ಬಂದಿದೆ, ಅಲ್ಲಿ ಹೋಗಿ ಬಂದೆ ನಾನು, ಈಗ ನಾಳೆನೂ ಬಂದಿದೆ. ಅಂದರೆ ಈ ರೀತಿ ಸ್ವಯಂ ಪ್ರೇರಿತವಾಗಿ ಇವತ್ತು ನಿರ್ಧಾರಕ್ಕೆ ಬರ್ತಾರಂದರೆ ಇದು ಯಾವುದೇ ಒಂದು ಪಕ್ಷ ಮತ್ತೊಂದು ಇದಕ್ಕೆ ಸಂಬಂಧನೇ ಇಲ್ಲ. ಹೀಗಾಗಿ ಜನರಲ್ಲಿ ಭಾಳ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಈ ರೀತಿ ಭಯದ ವಾತಾವರಣದಲ್ಲಿ ಜನ ಬದುಕೋದಾದರೆ ಸರ್ಕಾರದ ಮೇಲೆ ನಂಬಿಕೆ ಹೋಗ್ತದೆ, ಸರ್ಕಾರ ಅಸ್ತಿತ್ವದ ಮೇಲೆ ನಂಬಿಕೆ ಹೋಗ್ತದೆ. ಅದಕ್ಕಾಗಿ ಇದರಲ್ಲಿ ಯಾವುದೇ ರಾಜಕಾರಣ ಮತ್ತೊಂದು ಯಾವುದೂ ತರೋದು ಬೇಡ. ಇವತ್ತು ಇಂಪಾರ್ಷಿಯಲ್ ತನಿಖೆ ಆಗಬೇಕಂತ ಒತ್ತಾಯ ಮಾಡ್ತಾರೆ. ಇಂತಹ ಘಟನೆ ನಡೆದಾಗ ಎನ್ಕೌಂಟರ್ ಕಾನೂನು ಬರ್ಬೇಕಂತಂದು ಎಲ್ಲರೂ ಆಗ್ರಹ ಆಗಿದೆ. ನೋಡಿ, ಅದಕ್ಕೆ ನಾನು ಹೇಳಿದ್ರಲ್ಲಿ ಸಂತೋಷ್ ಲಾಡ್ ಅವರು ಸಹ ಹೇಳಿದ್ದಾರೆ, ನಾವು ಇದು ಎನ್ಕೌಂಟರ್ ಅಂತ ನಾವು ಅಂತೀವಿ, ಆವಾಗ ಪೊಲೀಸ್ ಅಧಿಕಾರ ಕೊಡ್ಬೇಕಾಗತ್ತೆ. ನೀವು ಆದರೆ ನೀವು ಅಧಿಕಾರ ಕೊಡೋದಿಲ್ಲ, ಅದು ಬಿಟ್ಟು ಉಳಿದು ಹೆಂಗೆ ನೀವು ಮಾಡೋಕ್ಕಾಗುತ್ತೆ? ನಿಜವಾಗಿ ಅಲ್ಲ, ಕಾನೂನೇ ತರಬೇಕು ಅನ್ನೋದು ಆಗ್ರಹ ಸರ್. ಕಾನೂನು ತರಬೇಕು, ಡೆಫಿನೆಟ್ಲಿ ಕಾನೂನು ಇಂಪ್ಲಿಮೆಂಟ್ ಮಾಡುವಂಥದ್ದು ಆಗಬೇಕು. ಎನ್ಕೌಂಟರ್ ಈಗ ಉತ್ತರ ಪ್ರದೇಶದಲ್ಲಿ ಈ ರೀತಿ ಎನ್ಕೌಂಟರ್ ಆಗಿದ್ದರಿಂದ ಗುಂಡಾಗಿರಿ ನಿಂತಿದೆ, ತಿಳ್ಕೊಂಬಿಡ್ರಿ. ಅದು ಯಾವಾಗ ಸಡನ್ ಆಗಿ ಆಗಬೇಕು, ಎಲ್ಲ ಸಡನ್ ಆಗಿ ಅದಕ್ಕೆ ಪೊಲೀಸ್ ಅಧಿಕಾರ ಕೊಟ್ಟಿರಬೇಕು. ಅಧಿಕಾರ ಕೊಟ್ಟಿಲ್ಲ ನೀವು, ಎಲ್ಲೋ ಮೇಲೆ ಎಸ್ ಆರ್ ನೋ ಅಂತ ತಿಳ್ಕೊಂಡ ಮಾಡೋದಾದ್ರೆ ಯಾವ ರೀತಿ ನೀವು ಇಂಪ್ಲಿಮೆಂಟ್ ಮಾಡಿದ್ರೆ ಆಯ್ತು, ತರಬೇಕು, ತರುಣಂತ ಅದಕ್ಕೊಂದು ಪ್ರೊಸೆಸ್ ಇದೆ. ಅದು ಇದು ಇಂಥ ಘಟನೆ ಪದೇ ನಡೀತಾ ಇದ್ದಾವಲ್ಲ, ಅದಕ್ಕಾಗಿ ಇದು ಎನ್ಕೌಂಟರ್ ಆದರೆ ಈಗ ನೋಡಿರಿ, ಹೈದರಾಬಾದ್ನಲ್ಲಿ ರೇಪ್ ಪ್ರಕರಣ ಆಯಿತು. ರೇಪ್ ಪ್ರಕರಣ ಆದಮೇಲೆ ಅಲ್ಲಿ ಯಾರೋ ಓಡಿ ಹೋಗ್ತಿದ್ರು, ಅವ್ರನ್ನ ಎನ್ಕೌಂಟರ್ ಮಾಡಿ ಸತ್ತು ಹೋದ್ರು ಅವರು, ಯಾರು ಆರೋಪಿಗಳಿದ್ದಾರಲ್ಲ. ಈಗ ಅದರಿಂದ ಇಡೀ ಜನತೆ ಸಂತೋಷ ಪಟ್ಟರೆ ಹೋಗುತ್ತೆ, ಆಯ್ತು, ಇಮಿಡಿಯೇಟ್ ರಿಲೀಫ್ ಸಿಕ್ತಂತೆ. ಈಗ ಇವ್ರನ್ನ ಇನ್ವೆಸ್ಟಿಗೇಷನ್ ಮಾಡೋದು, ಅವೇನು ಸ್ಟೇಟ್ಮೆಂಟ್ ಕೊಡ್ತಾನೆ ಗೊತ್ತಿಲ್ಲ, ಅದು ಎಲ್ಲಿ ಹೊರಗೂ ಬರೋದಿಲ್ಲ. ಅವ್ನ ಕಡೆಯಿಂದ ಬರೋಬ್ಬರಿ ಎನ್ಕ್ವೈರಿ ಆಯ್ತು, ಇಲ್ಲಿ ಇನ್ವೆಸ್ಟಿಗೇಷನ್ ಗೊತ್ತೇ ಇಲ್ಲ. ಮುಂದೆ ಎಲ್ಲೇ ಒಂದು ಲೂಪೋಸ್ ಇಟ್ಕೊಂಡು ಬಿಡುಗಡೆ ಆಗುವಂಥದ್ದು ಬಂದರೆ ಕಾನೂನು ಸುವ್ಯವಸ್ಥೆ ಎಲ್ಲಿ ಉಳಿತೈತೆ ರೀ? ಅದಕ್ಕೆ ಎನ್ಕೌಂಟರ್ ಅನ್ನೋದು ಇದ್ರ ಸಲುವಾಗಿದೆ, ತಕ್ಷಣ ಏನಾದರೂ ಒಂದು ಶಿಕ್ಷೆ. ಅದಕ್ಕೆ ಇವತ್ತು ಆ ರೀತಿಯಾದದ್ದು ಅದು ಇವತ್ತು ಉತ್ತರ ಪ್ರದೇಶದಲ್ಲಿ ಇಂಪ್ಲಿಮೆಂಟ್ ಆಗಿದ್ದರಿಂದ ಕಂಪ್ಲೀಟ್ ಗುಂಡಾಯಿಸಮ್ ನಿಂತು ಹೋಗಿದೆ. ನಾನು ಒಂದು 2 ಸಲ ಬೇರೆ ಈ ವಾರಾಣಸಿ ಇದಕ್ಕೆ ಹೋದಾಗ, ಲಕ್ನೋಕ್ಕೆ ಹೋದಾಗ ಅಲ್ಲಿಂದ ವಾತಾವರಣ ನೋಡಿದರೆ ಜನ ಇವತ್ತು ಖುಷಿಯೊಳಗಿದ್ದಾರೆ. ಜನ ಇಲ್ಲಿ ಗುಂಡಾಗಿರಿ ಸ್ಥಿತಿ ಎಲ್ಲ ಸ್ಟಾಪ್ ಆಗಿದ್ದು ನೋಡ್ರಿ ಅಂತಾರೆ, ಒಂದು ಶಿವ ಸ್ವಪ್ನ ಅಂತಾರಲ್ಲ, ಆ ರೀತಿಯಾದ ವಾತಾವರಣ ಅಲ್ಲಿ ಇದ್ದಂಥ ಮುಖ್ಯಮಂತ್ರಿ ಕಡೆಯಿಂದಾಗಿದೆ. ಅದ್ರ ಸಲುವಾಗಿ ಹೇಳ್ತೀನಿ, ಆ ರೀತಿ ಬಿಗಿ ವ್ಯವಸ್ಥೆ ಇದ್ದರೆ ಯಾವುದೇ ಒಂದು ಇಂಥ ಘಟನೆ ನಡೆದಾಗ ಒಂದು ಎನ್ಕೌಂಟರ್ ಅಂತ ಆಯ್ತು ಅಂತಂದರೆ ಅದು ಬೇರೆಯವ್ರಿಗೆ ಎಚ್ಚರಿಕೆ. ಇಲ್ಲಿ ಏನಾಗ್ತಾರೆ, ಹೋಗ್ತಾರೆ ಕೋರ್ಟಿಗೆ ಹೋಗ್ತಾರೆ, ಇದು ಮಾಡ್ತಾರೆ, ಜಾಮೀನು ತೊಗೊತಾರೆ, ಮತ್ತೇನೋ ಕಾನೂನು ಲೋ ಪೋಲ್ಸ್ ಇರ್ತಾವೆ, ಪಾರಾಗಿ ಬರ್ತಾರೆ. ಅದಾದರೆ ಏನು ಯಾರಿಗೆ ಶಿಕ್ಷೆ ಕೊಟ್ಟಂಗೆ ಮತ್ತು ಬೇರೆಯವರಿಗೆ ಹೆದರಿಕೆ ಹುಟ್ಟೋದೇ ಇಲ್ಲ. ಅದಕ್ಕೆ ಅದು ಆಗಬೇಕು ಅನ್ನೋಂಥದ್ದು ನನಗೂ ಒತ್ತಾಯ ಇದೆ. ಜೈ ಶ್ರೀರಾಮ್ ಅವ್ರ ಮೇಲೆ ಹಲ್ಲೆ ಆಯಿತು, ಇಲ್ಲೊಂದು 4 ಮರ್ಡರ್ ಆಯಿತು ಗದಗಲ್ಲಿ. ನೋಡಿ, ಇದು ಗದಗ ಅಲ್ಲಿ ಈಗ ಕೆಫೆ, ರಾಮೇಶ್ವರ ಕೆಫೆ ಅಲ್ಲಿ ಇದಾಗಿ ಬಾಂಬ್ ಬ್ಲಾಸ್ಟು. ಆಮೇಲೆ ನಿಮ್ಮ ಗದಗಿನಲ್ಲಿ 4 ಜನರ ಹತ್ಯೆ ಆಯಿತು. ಅಂದರೆ ಏನೋ ಒಂದು ಹೆದರಿಕೆ ವಾತಾವರಣ ಇರ್ಬೇಕಲ್ಲ, ಲಾ ಆ್ಯಂಡ್ ಆರ್ಡರ್ದು ಅದು ಇಲ್ಲೇ ಇಲ್ಲ. ಇಡೀ ರಾಜ್ಯದಲ್ಲಿ ಇದು ಕಂಟಿನ್ಯೂಸ್ ನಡೀತಾ ಇದೆ, ಕಂಟಿನ್ಯೂಸು ಇದು ನಡೀತಾ ಇದೆ. ಕಾಂಗ್ರೆಸ್ ಸರ್ಕಾರ ಕೇವಲ ಒಂದು ಅಫ್ಯೂಸ್ಮೆಂಟ್ ಅನ್ನುವಂಥ ಕಾರಣದ ಸಲುವಾಗಿ ಎಲ್ಲವನ್ನೂ ಟಾಲರೇಟ್ ಮಾಡ್ಕೊಂತಂದರೆ ನಾಳೆ ವ್ಯವಸ್ಥೆ ಕುಸಿದು ನಾಳೆ ಅವ್ರನ್ನೂ ಮನೆಗೆ ಕಳಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆ ರೀತಿ ಪರಿಸ್ಥಿತಿಗೆ ಈಡುಗೊಳ್ಬಾರ್ದು. ಈಗ ಎಲ್ಲ ಕಡೆ ಹೋರಾಟ ಮಾಡ್ತಾ ಇದ್ದಾರೆ, ಎಲ್ಲ ಕಡೆ ಪ್ರತಿಭಟನೆ ಆಗಿದ್ದಾವೆ ಮತ್ತು ಸೋಮವಾರನೂ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಕಡೆ ಹೋರಾಟ ನಡೀತಾ ಇದೆ. ಹೀಗಾಗಿ ಆ ಹೋರಾಟದ ಮುಖಾಂತರ ಒಂದು ಜನಜಾಗೃತಿ ಮಾಡುವಂಥದ್ದು
ಇಂಥ ಘಟನೆಗಳು ಮತ್ತೆ ರಿಪೀಟ್ ಆಗಬಾರ್ದು ಮತ್ತು ಯಾರು ತಪ್ಪು ಮಾಡಿದ್ದಾರೆ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಒಂದು ಜಾಗೃತಿ ಮಾಡೋದು ಈ ಪ್ರತಿಭಟನೆ. ಈ ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಇಂಥ ಘಟನೆಗಳು ಅಂತ ತಮಗೆ ಅನಿಸ್ತದೆ? ಇಲ್ಲ, ಇದು ನಾನು ಚುನಾವಣೆ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತದೆ ಅಂತ ನಾನು ಹೇಳಕ್ ಹೋಗಲ್ಲ. ಒಂದು ಜನಜಾಗೃತಿ ಆಗುವಂಥದ್ದು ಭಾಳ ಅವಶ್ಯಕತೆ ಇದೆ. ಸಮಾಜ ಎದ್ದು ನಿಲ್ಲಬೇಕಾದ್ರೆ ಅಂದರೆ ಇದು ಮತ್ತೆ ರಿಪಿಟೇಷನ್ ಆಗೋದು.